ಮೂಡ ಹಗರಣ ಸಂಬಂಧ ತನಿಖೆಗೆ ಜನಪ್ರತಿನಿಧಿಗಳ ಕೋರ್ಟ್ ಮೈಸೂರು ಲೋಕಾಯುಕ್ತಕ್ಕೆ ವಹಿಸಿದ್ರ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದೇಶದ ಪ್ರತಿ ಸಿಕ್ಕಿಲ್ಲ. ಆದೇಶದ ಪ್ರತಿ ಸಿಕ್ಕ ನಂತರ ಮಾಹಿತಿಯನ್ನ ಪಡ್ಕೊಂಡು ನಾನು ವಿವರಿಸ್ತೀನಿ. ನಾನು ತನಿಖೆಯನ್ನ ಎದುರಿಸೋದಕ್ಕೆ ಸಿದ್ಧನಿದ್ದೀನಿ. ತನಿಖೆಗೆ ನಾವು ಹೆದರಲ್ಲ. ಕಾನೂನು ಹೋರಾಟಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ವಕೀಲರ ಜೊತೆಗೆ ಚರ್ಚಿಸಿ ನಿರ್ಧಾರ ಅಂತ ಹೇಳಿದ್ದಾರೆ ಸಿಎಂ. ಈಗ ಕೇರಳಕ್ಕೆ ಪ್ರವಾಸಕ್ಕಾಗಿ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ. ಅದಕ್ಕೂ ಮೊದಲು ಈ ಜಡ್ಜ್ಮೆಂಟ್ ಏನ್ ಬಂತು ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಹೈಕೋರ್ಟ್ನವರು ಕೊಟ್ಟಿರ್ತಕ್ಕಂಥ ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಒಂದು ಆದೇಶ ಮಾಡಿದ್ದಾರೆ. ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಪೂರ್ಣ ಆದೇಶವನ್ನು ಓದಿದ ಮೇಲೆ ನಾನು ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಅದರ ಮೇಲೆ ನಿಮ್ಮ ಕುತೂಹಲ ಅರ್ಥ ಆಗುತ್ತೆ. ನಾನು ಸಾಯಂಕಾಲ ಆಗುತ್ತೆ ಅದು ಸಿಕ್ಬೇಕಾದ್ರೆ. ನಾನು ಈಗ ಕೇರಳ ಕೊಟ್ಟಿದ್ದೀನಿ. ಅದರಿಂದ 6 ಗಂಟೆ ಮೇಲೆ ಅದು ಸಿಕ್ಕದು. ಆ ಸಿಕ್ಕಿದ ಮೇಲೆ ಸಂಪೂರ್ಣ ರಿಯಾಕ್ಟ್ ಮಾಡ್ತೀನಿ. ಈಗಾಗಲೇ ನೆನ್ನೆ ಹೇಳಿದ್ದೀನಿ, ನಾವು ಇನ್ವೆಸ್ಟಿಗೇಷನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀವಿ. ತನಿಖೆಗಳಿಗೆ ಯಾವುದಕ್ಕೂ ಕೂಡ ಎದುರಲ್ಲ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೀವಿ. ನೆನ್ನೆ ಈ ಮಾತುಗಳನ್ನು ಕೂಡ ಹೇಳಿದ್ದೀನಿ. ಈಗಲೂ ಅದೇ ಮಾತುಗಳನ್ನು ಪುನರುಚ್ಚಾರ ಮಾಡ್ತಾ ಇದ್ದೀನಿ. ಈಗ ನನಗೆ ಗೊತ್ತಿರೋ ಮಟ್ಟಿಗೆ ರೆಫರ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತಕ್ಕೆ ರೆಫರ್ ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರು ದೂರುದಾರರು ಮೈಸೂರಿನವರು. ಮೂಡ ಮೈಸೂರಿನಲ್ಲಿದೆ ಅಂತ ಮಾಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿಗೆ ಮಾಡಬೇಕು. ಯಾಕಂದರೆ ತನಿಖೆ ಮಾಡಿ ಅಂತಲೇ ನೆನೆನೇ ಹೇಳಿದ್ದಾರೆ. ತನಿಖೆ ಮಾಡಿ ಅಂತ ನೆನೆನೇ ಹೇಳಿದ್ದಾರೆ. ಅದರ ಪ್ರಯುಕ್ತ ಈ ತನಿಖೆಯನ್ನು ಮಾಡಿದ್ದಾರೆ ಅಲ್ವಾ? ಹೈಕೋರ್ಟ್ ಆದೇಶ ಮತ್ತೆ ಜನಪ್ರತಿನಿಧಿಗಳ ಆದೇಶ ನಾವು ಇನ್ನೂ ಮಾತಾಡಿದ್ವಲ್ಲಪ್ಪ. ಪೂರ್ಣ ಆದೇಶ ಸಿಕ್ಕಿದ ಮೇಲೆ ಅವೆಲ್ಲ ಮಾತಾಡೋದು. ಪೂರ್ಣ ಆದೇಶ ಸಿಕ್ಕಿದ ಮೇಲೆ, ಇವತ್ತಿನ ಆದೇಶ ಸಿಕ್ಕಿದ ಮೇಲೆ ನಾವು ಲಾಯರ್ಗಳ ಜೊತೆ ಚರ್ಚೆ ಮಾಡಿ ವಿಲ್ ಟೇಕ್ ಎ ಫೈನಲ್ ಡಿಸಿಷನ್. ಸರ್ಕಾರ ನ್ಯಾಯಮೂರ್ತಿ ಪಿ ದೇಸಾಯಿ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನು ಮಾಡ್ತಿದೆ. ಈ ತನಿಖೆಯನ್ನು ಮುಂದುವರಿಯುತ್ತೆ ಸರ್. ಇದು ನಡುವೆ ಯಾವುದು ಸರ್ಕಾರ ರಚನೆ ಮಾಡಿದ್ದಾರೆ, ಅದಕ್ಕೆ ತಡೆ ಮಾಡಿದಾರ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಮುಖ್ಯಮಂತ್ರಿಗಳು ಮಾತನಾಡೋ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನ ಸ್ಪೆಸಿಫೈ ಮಾಡ್ತಾರೆ. ಈಗ ಸರ್ಕಾರದ ಕಡೆಯಿಂದ ರಚನೆ ಮಾಡಿರುವಂತಹ ತನಿಖಾ ಆಯೋಗದಕ್ಕೆ ಏನಾದರೂ ತಡೆ ಕೊಟ್ಟಿದ್ದಾರಾ ಅಂತ. ಅಂದ್ರೆ ಅರ್ಥ ಅದು ತನಿಖೆ ಮುಂದುವರಿಯುತ್ತೆ, ಈ ಕಡೆ ಲೋಕಾಯುಕ್ತವು ತನಿಖೆ ಮುಂದುವರಿಸುತ್ತೆ ಅಂತನಾ? ಎರಡು ಕಡೆ ತನಿಖೆಗಳು ಸಾಧ್ಯನಾ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಆದೇಶದಲ್ಲಿ ಆ ಒಂದು ದೇಸಾಯಿ ಆಯೋಗದ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಇಲ್ಲ. ಯಾಕಂದ್ರೆ ಅದನ್ನ ಪ್ರಶ್ನೆ ಮಾಡಿ ಅದನ್ನ ನಡಿಬಾರ್ದು ಅಂತ ಕೂಡ ಯಾರು ಕೂಡ ಆದೇಶವನ್ನ ಪ್ರಶ್ನೆ ಮಾಡಿಲ್ಲ. ಹಾಗಾಗಿ ಅದ್ರ ಗೋಜಿಗೆ ಹೋಗಿಲ್ಲ. ಹಾಗಾಗಿ ಆ ಪ್ರಶ್ನೆನ ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೂ ಏನಾದ್ರು ತಡೆ ಕೊಟ್ಟಿಲ್ಲ ಅಲ್ವಾ? ಕೊಟ್ಟಿಲ್ಲ ಅಂದ್ರೆ ಆ ತನಿಖೆಯು ಮುಂದುವರಿಯುತ್ತೆ. ಪ್ಯಾರಲಲ್ ಆಗಿ ಏನ್ ತನಿಖೆ ನಡೆಯುವಂತ ಇದಿಲ್ಲ. ಮೊದಲೇ ಸರ್ಕಾರ ರಚನೆ ಮಾಡಿತ್ತು ಅನ್ನೋ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ತನಿಖೆ, ಸರ್ಕಾರದ ಮಟ್ಟದಲ್ಲಿ ಇರ್ತಕ್ಕಂಥ ತನಿಖೆ ಮುಂದುವರಿಯುತ್ತೆ. ಆದ್ರೆ ಈಗ ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ, ಈ ಹಿನ್ನೆಲೆಯಲ್ಲಿ ಆ ಲೋಕಾಯುಕ್ತ ಒಂದು ತನಿಖೆಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅದು ಕೂಡ ಮುಂದುವರಿಯುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ತನಿಖೆಯನ್ನು ಎದುರಿಸ್ತೇನೆ, ಯಾವುದೇ ರೀತಿಯ ತನಿಖೆಗಳಿಗೆ ಹೆದರಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆ ಒಂದು ತನಿಖಾ ಪ್ರಕ್ರಿಯೆ ಸಾಗುತ್ತೆ, ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ಪೂರ್ಣ ಪ್ರಮಾಣದ ವರದಿಯನ್ನ ನಾನು ನೋಡಿ ಆ ನಂತರ ಮೇಲ್ಮನವಿ ಸಲ್ಲಿಸೋದ್ರ ಬಗ್ಗೆ ನಮ್ಮ ವಕೀಲರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿನ್ನೆ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ ಆದೇಶ ಏನಿದೆ ಅದಕ್ಕೂ ಕೂಡ ಮೇಲ್ಮನವಿ ಹೋಗೋದ್ರ ಬಗ್ಗೆ ಇನ್ನೂ ಕೂಡ ತೀರ್ಮಾನ ಮಾಡಿರಲಿಲ್ಲ. ಹಾಗಾಗಿ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶವನ್ನು ನೋಡ್ಕೊಂಡು ತೀರ್ಮಾನ ಮಾಡೋಣ ಅಂತ ಕೂಡ ನಿನ್ನೆ ಒಂದು ಹಿರಿಯ ವಕೀಲರು ಹೇಳಿದ್ರು. ಈ ಸಂದರ್ಭದಲ್ಲಿ ಇವತ್ತು ಮತ್ತೆ ಕೇರಳ ಪ್ರವಾಸದಿಂದ ವಾಪಸ್ ಆದ ಬಳಿಕ ಆ ಒಂದು ವಕೀಲರ ಜೊತೆ ಚರ್ಚೆ ಮಾಡಿ ಆ ನಂತರ ನಾಳೆ ಆ ಒಂದು ಮೇಲ್ಮನವಿ ಸಲ್ಲಿಸೋದ್ರ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.